ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಚಿಕ್ಕಮಗಳೂರು ಜಿಲ್ಲಾ ಮುಸ್ಲಿಂ ಒಕ್ಕೂಟ ವತಿಯಿಂದ 31/1/2026 ಸಮಯ 10:30ಕ್ಕೆ 60 ಫೀಟ್ ರೋಡ್ನಲ್ಲಿರುವ GK ಪ್ಯಾಲೇಸ್ನಲ್ಲಿ ಮುಸಲ್ಮಾನರ ಸಮಸ್ಯೆಗಳ ಬಗ್ಗೆ ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ಮುಸಲ್ಮಾನರಿಗೆ ಆಗುವ ಅನ್ಯಾಯದ ಬಗ್ಗೆ, ಬೇಡಿಕೆಗಳ ಬಗ್ಗೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ಮುಸಲ್ಮಾನರು ಕೇವಲ ಮಾತಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಸಲ್ಮಾನರಿಗೆ 10,000 ಕೋಟಿ ರೂಪಾಯಿ ಮೀಸಲಿಡುತ್ತೇವೆ ಅಂತ ಹೇಳಿದರು. ಅದು ಏನು ಇವತ್ತಿನ ತನಕ ಬಗೆಹರಿದಿಲ್ಲ. ಕೇವಲ ಚಿಲ್ಲರೆ 400-500 ಕೋಟಿ ರೂಪಾಯಿ ವರ್ಷಕ್ಕೆ ಕೊಟ್ಟು ನಮ್ಮ ಮುಸಲ್ಮಾನರ ಬೇಡಿಕೆ ಏನಿತ್ತು ಅದನ್ನು ಯಾವುದನ್ನು ಬಗೆಹರಿಸಿಲ್ಲ. ಈಗಾಗಲೇ 3 ವರ್ಷ ಕಳೆದಿದೆ. 2B ರಿಸರ್ವೇಷನ್ ಸರ್ಕಾರ ಬಂದ ಮೊದಲು ಹೇಳಿತ್ತು, ನಾವು ನಮ್ಮ ಸರ್ಕಾರ ಬಂದರೆ ಮೊದಲದಾಗಿ ನಾವು 2B ರಿಸರ್ವೇಷನನ್ನು ಹಳೆ ಸರ್ಕಾರ ಏನು ಕ್ಯಾನ್ಸಲ್ ಮಾಡಿತ್ತು ಅದನ್ನು ನಾವು ರೀಫಾರ್ಮೇಷನ್ ಮಾಡ್ತೇವೆ. ಹಿಜಾಬ್ ಬ್ಯಾನ್ ಬಗ್ಗೆನೂ ಹಳೆ ಸರ್ಕಾರ ಮಾಡಿದಂಥದ್ದನ್ನು ನಾವು ಸರಿ ಮಾಡ್ತೇವೆ ಅಂತ ಹೇಳಿದರು. ಯಾವುದನ್ನು ಈಡೇರಿಸಿಲ್ಲ. ಎಲ್ಲ ಸಮುದಾಯದ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸಮುದಾಯಕ್ಕೆ ಒಂದೇ ಥರ ನೋಡಬೇಕು. ಸುಮಾರು 1 ಕೋಟಿಗಿಂತ ಮೇಲೆ ಇರುವಂಥ ಸಮುದಾಯ ಮುಸಲ್ಮಾನ ಸಮುದಾಯ. ಬಟ್ ಏನಾಗ್ತಿದೆ ಅಂತ ಹೇಳಿದರೆ, ಮುಸಲ್ಮಾನಗಳ ಏರಿಯಾಗಳಲ್ಲಿ ರೋಡ್ ಕೆಲಸಗಳು ಆಗ್ತಾ ಇಲ್ಲ, ಮುಸಲ್ಮಾನರ ಏರಿಯಾಗಳಲ್ಲಿ ಬಾಕ್ಸ್ ಚರಂಡಿಗಳಾಗ್ತಾ ಇಲ್ಲ. ಈ ಥರ ಎಲ್ಲ ಸಮಸ್ಯೆ, ಹಲವಾರು ಸಮಸ್ಯೆ, ಆಕಾಶದಷ್ಟು ಸಮಸ್ಯೆಗಳಿದೆ. ಇದನ್ನು ಬಗೆಹರಿಸಿಕೊಡಿ ಅಂತೇಳಿ ತಮ್ಮಲ್ಲಿ ಮುಖ್ಯಮಂತ್ರಿಗಳೆಲ್ಲ ಹಾಗೂ ಸನ್ಮಾನ್ಯ ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಎಮ್ ಎಲ್ ಎ ಸಾಹೇಬರುಗಳಿಗೂ ನಾವು ಅವರ ಮುಂದೆ ಬೇಡಿಕೆ ಇಡಲಿಕ್ಕೋಸ್ಕರ ಇವತ್ತು ನಾವು ಈ ಜಿಲ್ಲಾವಾರು ಮುಖಂಡರುಗಳ ಸಭೆ ಕರೆದಿದ್ದೇವೆ. ಇದರಲ್ಲೂ ತಾವುಗಳು ಎಲ್ಲರೂ ಬಂದು ಅನಿಸಿಕೆಗಳನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಯಾವ ಥರ ನಾವು ಹೋರಾಟ ಮಾಡಬೇಕು, ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೋಸ್ಕರ ಮಾತ್ರ ನಮ್ಮ ಬೇಡಿಕೆ ಏನು ತಾವುಗಳು ಹೇಳಿದಿರಿ ಆ ಬೇಡಿಕೆಯನ್ನು ನೆರವೇರಿಸಿ ಅಂತ ತಮ್ಮಲ್ಲಿ ನಾವು ಕಳಕಳಿಯ ವಿನಂತಿ ಮಾಡುತ್ತೇವೆ.